ನಾನು ಅದು ತಗೊಂಡು ಒಂದು 50 ವರ್ಷಕ್ಕೆ ಮುಂಚೆನೆ 50 ವರ್ಷದಿಂದ ಒಂದು ಬೋರ್ ಹಾಕಿದೆ ಹತ್ತು ಕಡೆ ಮಿಷಿನ್ ಮನೆ ಕಟ್ಟಿದೆ ಮಿಷಿನ್ ಮನೆ ಕಟ್ಟಿದ್ಮೇಲೆ ಟ್ಯಾಂಕಿ ಕಟ್ಕೊಂಡೆ ನೀರು ಸೆಟ್ಟಾಗಲ್ಲ ನೀರು ಸೆಟ್ಟಾಗೋದಕ್ಕೆ ರಾಗಿ ಬೆಳ್ಕೊಂಡೇ ಇದ್ದೆ ಏನು ಸ್ವಾಮಿ ಇವಾಗ ರಾಗಿ ಬೆಳ್ಕೊಂಡು ನಾನು ಜೀವನ ಮಾಡ್ತಾಯಿದ್ದೆ ನನ್ನ ಮಕ್ಕಳು ಅಷ್ಟೇ ನಾನು ಅಷ್ಟೇ ಇಂಥದ್ದನ್ನು ಇವರು ತಗೊಂಡು ಈ ಥರ ನನಗೆ ಸತ್ತೋಗ್ಬಿಟ್ಟವನೆ ಅಂತ ಇದು ಮಾಡವ್ರೆ ಅದಕ್ಕೆ ನಿಮ್ಮಂಥವ್ರು ಸೇರಿ ಕೊಡೋಣ ಅಲ್ಲ ಒಂದು 2-3 ದಿವಸ ಅದಕ್ಕೆ ಮುಂಚೆ ಇಲ್ಲ ನಮ್ಗೆ ಅದಕ್ಕೆ ಮುಂಚೆ ಆಗಿದ್ರೆ ಇನ್ನು ನಮ್ಮ ಏನು ಬೇಕೋ ಅದು ಯಾರನ್ನ ಹಿಡ್ಕೊಬೇಕೋ ಏನು ಕೈಯೋ ಕಾಲೋ ಮಾಡಿಕೊಂಡು ಇದು ಮಾಡಿದ್ವಿ ಸಾಲಗಳ ಮಸಾನ ಮಾಡ್ಕೊಂಡಿದ್ದೀನಿ ಅದು ಜಮೀನು ತೆಗಿಯೋವಾಗ ಸಾಲ ಆವಾಗ ಈ ಸಾಲ ಅಂದರೆ ಇನ್ನು ಇಲ್ಲ ಕೈನಾಗ ಕಾಸಿಲ್ಲ 50 60 ವರ್ಷದ ಕಾಸೇ ಇಲ್ಲ ನಮ್ಮ ಕೈನಾಗಿ ಬೇಕು ಮಕ್ಕಳವ್ರೆ ಅಂತ ಸಾಲ ಮಾಡಿಕೊಂಡು ಜಮೀನು ತೆಗೆದಿದ್ದು ಮಾಡಿಕೊಂಡು ಬೋರ್ ಹಾಕ್ದೆ ಒಂದು 2-3 ಬೋರ್ ಹಾಕ್ತೆ ನೀರು ಸಿಕ್ಕಿಲ್ಲ ಆಮೇಲೆ ಲಾಸ್ಟ್ನಾಗೆ ಅಲ್ಲಿ ಬೇಕಾದರೆ ನೋಡ್ರಿ ಇವಾಗ ಮಿಷಿನು ಎಲ್ಲ ಅಲ್ಲೇ ಬಿದ್ದೈತೆ ಅದು ಆಮೇಲೆ ನಾನು ಇದು ನನಗೆ ವಯಸ್ಸಾಯಿತು ಗೊತ್ತಿಲ್ಲ ಸ್ವಾಮಿ ಅವ್ರಿಗೆ ಗೊತ್ತಿಲ್ಲ ಆ ಸಮಾಚಾರನೇ ಗೊತ್ತಿಲ್ಲ ನನ್ನ ಸಿರ್ತಕ ಇನ್ನೊಬ್ರು ಬಂದು ಕೂತ್ಕೊಂತಾರೆ ಅನ್ನೋದು ಹೆಂಗೆ ಗೊತ್ತು ಆವಾಗ ಕಷ್ಟ ಬಿಟ್ಟು ತಗೊಂಡಿರೋ ಸತ್ಕ ಇನ್ನೊಬ್ರು ಬಂದು ನಾನು ಸತ್ತೋಗ್ಬಿಟ್ಟಿದ್ದೀನಿ ಅಂತ ಬಂದು ಹೇಳ್ತಾರೆ ಹೆಂಗೆ ಮಾಡಿ ಈ ಥರ ಮಾಡವ್ರೆ ಅದಕ್ಕೆ ನೀವು ಸ್ವಲ್ಪ ಹೆಲ್ಪ್ ಮಾಡಿ ಏನು ಮಾಡಬೇಕೋ ಮಾಡ್ರ ಕಂಪ್ಲೇಂಟ್ ಕೊಡ್ತಾ ಇದ್ದೀರಾ? ಮುನಿಯಪ್ಪ.